ಓ ಬರ್ರಿ ಶುಂಠಿ ಸಾವ್ಕಾರ್ರೆ, ಬೇಜಾನ್ ದುಡ್ಡು ಮಾಡಿರಿ ನೀವು. ಅದಕ್ಕೆ ಗೋವಾ ಟ್ರಿಪ್ ಬಂದಿರನ್ರಿ? ಓ ಅವ್ರೇನ್ ಬಿಡಪ್ಪ, ಒಳ್ಳೆ ರೇಟಿಗೆ ಶುಂಠಿ ಮಾರೋರೆ. 6,500 7,000 ಶುಂಠಿ ಅದೇ, 1,000 ಚೀಲ 2,000 ಚೀಲ ಶುಂಠಿ ಬೆಳೆದವ್ರೆ. ಅವ್ರ ಸಾವ್ಕಾರ್ರ ಕಣ್ರಿ. ಇವಾಗಿನ ಕಾಲದಲ್ಲಿ ರೈತರ ಜೀವನ ಆರಾಮ್ ಬಿಡ್ರಿ. ಓ ಸಂಗ್ಯಾ ಮಂಗ್ಯ, ಸುಮ್ಮನಿರ್ರಲ್ಲೇ, ಯಾಕ್ರೆ ಹಿಂಗೆ ಮಾತಾಡ್ತಾರೆ? ಭಗವಂತ ಕಣ್ಬಿಟ್ಟಾನ. ಈ ವರ್ಷ ಒಳ್ಳೆ ದರ ಬಂದೈತಿ, ಮುಂದೆ ಏನಾಗ್ತೈತೆ ಏನೋ ಗೊತ್ತಿಲ್ಲ. ಯಾಕ್ಲೆ ತಮ್ಮ, ರೈತರು ಒಳ್ಳೆ ಶುಂಠಿ ಬೆಳೆದು ದುಡ್ಡು ಮಾಡ್ಕೊಂಡು ಸುತ್ತಾಡ್ಬಾರ್ದೇನೋ ನಾವು ರೈತರು? ಮಜಾ ಮಾಡ್ರಲ್ಲೇ, ನಿಮ್ದೆಲ್ಲ ಖರ್ಚು ನಂದೆ. ಯಾಕೆ ಶಾಂತಪ್ಪಣ್ಣ, ಕಳೆದ ವರ್ಷ ಭಾಳ ಚಂದಾಗಿದ್ದೆ, ನಮ್ಮನ್ನೆಲ್ಲ ಗೋವಾ ಕರ್ಕೊಂಡೋಗಿದ್ದೆ. ಈ ವರ್ಷ ಯಾಕೆ ಚಂಗಪ್ಪಣ್ಣ ಫುಲ್ ಡಲ್ ಆಗಿದ್ದೀಯಾ? ಏ ಸಂಗ್ಯಾ, ನಮ್ಮನ್ನವರು ಉಳ್ಳು ಮಾಡ್ತಾರ ಕಣ. ಒಳ್ಳೆ ದುಡ್ಡು ಮಾಡಿದಾರಲ್ಲ, ನಮ್ಮ ಹತ್ರ ತೋರಿಸ್ಕೊತಾ ಇಲ್ಲ. ಅದಕ್ಕೆ ನಮ್ಮನ್ನ ಈ ವರ್ಷ ಗೋವಾ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿಲ್ಲ. ಓ ಸಂಗ್ಯಾ ಮಂಗ್ಯ, ಯಾಕ್ರೆ ಹಿಂಗೆ ಮಾತಾಡಿರ ನೀವು? ಕಳೆದ ವರ್ಷ ಅಂದರೆ ಒಳ್ಳೆ ದುಡ್ಡಾಯಿತು, ಅದಕ್ಕೆ ನಮ್ಮ ಕೂಡ ನೀವು ಇದ್ರಿ ಅಂತ ಹೇಳಿ ನಿಮ್ಮನ್ನ ಗೋವಾ ಟ್ರಿಪ್ಪಿಗೆ ಕರ್ಕೊಂಡೋಗಿದ್ದೆ. ಈ ವರ್ಷ 1,000 ರೂಪಾಯಿ ಕೇಳೋರ್ ಗತಿ ಇಲ್ಲ ಕಣೋ. ಶುಂಠಿ ದರ ಹೆಚ್ಚಾಯ್ತಂತೇಳಿ ದುಡ್ಡಿರೋರು ಉಳ್ದೋರು ಪಳ್ದೋರು ಎಲ್ಲ ಒಂದು ಶುಂಠಿ ಹಾಕೊಂಡು ನಮ್ಮಂಥ ಮೂಲ ಬೇಸಾಯ ಮಾಡೋ ರೈತರನ್ನ ಹಾಳು ಮಾಡೋಕ್ಕಾಗತ್ತಾರ? ಏನು ಮಾಡ್ತಿ, ದೇವ್ರಿಟ್ಟಂಗೆ ಹಣಬರ ಆಗೈತೆ ನಡಿ. ನಾವು ಏನೇ ಕಷ್ಟ ಆದರೂ ಶುಂಠಿ ಬೆಳೆಯೋದಂತೂ ಬಿಡೋಕ್ಕಿಲ್ಲ. ಕಷ್ಟಪಟ್ಟು ಬೆಳಿತೀವಿ, ಸಾಕು ನಮಗೆ 1,500 ರೂಪಾಯಿ ದರ. ನಿಯತ್ತಾಗಿ ದುಡಿಯೋರಿಗೆ ಅದೇ ಸಾಕಣ್ಲೇ. ನೋಡ್ತಾ ಇರೋ, ಮುಂದಿನ ವರ್ಷ ಅಲ್ಲ, ಇನ್ನೊಂದು ವರ್ಷ ನಿಮ್ಮನ್ನ ಗೋವಾ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ. ರೈತರ ಪವರ್ ಏನು ಅಂತೇಳಿ ನಾನು ತೋರಿಸ್ತೀನಿ. ಈ ಮಾತು ಹೇಳಿಲ್ಲ ಅಂದರೆ ನಾನು ಚಂಗಪ್ಪನೇ ಅಲ್ಲ. ನಡ್ರೋ.